ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 2026 ಏಪ್ರಿಲ್ನಲ್ಲಿ ಮತ್ತೆ TET ನಡೆಯುತ್ತಾ? ಹಾಗಿದ್ರೆ TET ಅಂದರೆ ಏನು, TET ಸಿಲೆಬಸ್ ಬಗ್ಗೆ ಹಾಗೂ 2026ರಲ್ಲಿ BEdಗೆ ಅಡ್ಮಿಷನ್ ಆದವರು ಈ TET ಬರೀಬೋದಾ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಿದ್ರೆ ಮೊದಲಿಗೆ TET ಅಂದರೆ ಏನು ಎಂದು ತಿಳಿದುಕೊಳ್ಳೋಣ. TET ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಇದು ಟೀಚರ್ ಆಗಬೇಕಂದ್ರೆ ಇಂಪಾರ್ಟೆಂಟ್ ಎಕ್ಸಾಮ್ ಹಾಗೂ ಗೌರ್ಮೆಂಟ್ ಟೀಚರ್ಗೆ ಕಂಪಲ್ಸರಿ. ಇನ್ನು ಈ TET ಎಕ್ಸಾಮ್ಗೆ ಪ್ಯಾಟ್ರನ್ ಯಾವ ಥರ ಇರುತ್ತೆ ಎಂಬುದರ ಬಗ್ಗೆ ನೋಡೋಣ. ಪೇಪರ್ 1 ಹಾಗೂ ಪೇಪರ್ 2 ಇರುತ್ತೆ. ಪೇಪರ್ 1ನಲ್ಲಿ ಎಲಿಜಿಬಿಲಿಟಿ ಪಡೆದ್ರೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಟೀಚರ್ ಆಗ್ಬೋದು. ಹಾಗೂ ಪೇಪರ್ 2ರಲ್ಲಿ ಎಲಿಜಿಬಿಲಿಟಿ ಪಡೆದ್ರೆ 6ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಟೀಚರ್ ಆಗ್ಬೋದು. ಇದೇ ಥರ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಇನ್ನು ಈ TET ಸಿಲೆಬಸ್ಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ನೋಡಿದರೆ, ಚೈಲ್ಡ್ ಡೆವಲಪ್ಮೆಂಟ್ ಇರುತ್ತೆ, ಲ್ಯಾಂಗ್ವೇಜ್ 1 ಕನ್ನಡ, ಲ್ಯಾಂಗ್ವೇಜ್ 2 ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೋಷಲ್ ಸೈನ್ಸ್ ಸ್ಟೂಡೆಂಟ್ಗೆ ಸೈನ್ಸ್ ಇರುತ್ತೆ. ಹಾಗೆ ಈ BEd ಮಾಡಿದವ್ರಿಗೆ ಈ ಸೋಷಲ್ ಸೈನ್ಸ್ ಇರುತ್ತೆ ಕಾಮನ್ ಆಗಿ. ಮಾರ್ಚ್ ಏಪ್ರಿಲ್ನಲ್ಲಿ SLC ಮತ್ತು PU ಪರೀಕ್ಷೆ ಮುಗಿದ ಕೂಡಲೇ ಮತ್ತೊಂದು TET ಪರೀಕ್ಷೆ ನಡೆಸಲು ಇಲಾಖೆ ನಿರ್ಧರಿಸಿದೆ. ವರ್ಷಕ್ಕೆ 2 TET ಪರೀಕ್ಷೆ ಮಾಡಬೇಕು ಎಂಬುದು ನಿಯಮ. ಕಳೆದ ವರ್ಷ ಮಾತ್ರ ಆನ್ಲೈನ್ ಪರೀಕ್ಷೆ ನಡೆಸುವುದಾಗಿ ಕೊನೆಯವರೆಗೂ ಕಾದು ಡಿಸೆಂಬರ್ನಲ್ಲಿ ಪರೀಕ್ಷೆ ಆಗಿತ್ತು. ಈ ಬಾರಿ ಏಪ್ರಿಲ್ನಲ್ಲಿ ಹಾಗೂ ಡಿಸೆಂಬರ್ನಲ್ಲಿ ಪರೀಕ್ಷೆಗೆ ಇಲಾಖೆ ಸಿದ್ಧತೆ ನಡೆಸಿದೆ. ಈ 2026 ಏಪ್ರಿಲ್ ತಿಂಗಳಲ್ಲಿ ಬಹು ನಿರೀಕ್ಷಿತವಾಗಿ ಇನ್ನೊಂದು TET ನಡೆಯಬಹುದು. 2026ರಲ್ಲಿ BEdಗೆ ಜಾಯಿನ್ ಆದವ್ರಿಗೆ ತುಂಬ ಕನ್ಫ್ಯೂಸ್ ಇರುತ್ತೆ. ನಾನು BEd ಫಸ್ಟ್ ಸೆಮ್ಮಲ್ಲಿ ಈ TET ಎಕ್ಸಾಮ್ ಬರೀಬಹುದಾ ಅಂತ. ಖಂಡಿತವಾಗಿ ಬರೀಬಹುದು. ಆಗಿನಿಂದಲೇ ಡೈಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.